ಹುಬ್ಬಳ್ಳಿಯಲ್ಲಿ ಸೈಕೋಪಾತ್ ಅಟ್ಟಹಾಸ, ಬಾಲಕಿಯನ್ನ ಅಪಹರಿಸಿ ಕತ್ತು ಹಿಸುಕಿ ಕೊಲೆ. ಕರ್ನಾಟಕದ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಸೈಕೋಪಾತ್ ಒಬ್ಬ ಅಟ್ಟಹಾಸ ಮೆರೆದಿದ್ದಾನೆ. ಮನೆ ಮುಂದೆ ಆಟ ಆಡ್ತಿದ್ದ 5 ವರ್ಷದ ಪುಟ್ಟ ಬಾಲಕಿಯನ್ನ ಬಿಹಾರ ಮೂಲದ ದುಷ್ಕರ್ಮಿ ಅಪಹರಿಸಿ ಕೊಲೆ ಮಾಡಿದ್ದಾನೆ. ಹುಬ್ಬಳ್ಳಿ ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಮಗು ಅಪಹರಣದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪೈಶಾಚಿಕ ಕೃತ್ಯಕ್ಕೆ ಹುಬ್ಬಳ್ಳಿ ಬೆಚ್ಚಿ ಬಿದ್ದಿದೆ. 5 ವರ್ಷದ ಬಾಲಕಿ ಮನೆ ಮುಂದೆ ಆಟವಾಡ್ತಿರ್ತಾಳೆ. ಈ ಟೈಮ್ನಲ್ಲಿ ಎಂಟ್ರಿ ಕೊಟ್ಟ ರಾಕ್ಷಸ ಅಕ್ಕಪಕ್ಕ ಯಾರಿದ್ದಾರೆ ಅಂತ ಗಮನಿಸಿ ಹೊಂಚನ ಹಾಕ್ತಾನೆ. ಒಂದೆರಡು ರೌಂಡ್ ಹಾಕಿದ ಪಾಪಿ ಬಾಲಕಿಯನ್ನ ಗಬಕ್ಕನೆ ಹಿಡಿದು ಅಪಹರಿಸಿಕೊಂಡು ಕಾಲ್ಕೆತ್ತಿದ್ದಾನೆ. ಕಿಡ್ನಾಪ್ ಮಾಡಿದವನೇ ಶೆಡ್ನತ್ತ ಹೊತ್ತೊಯ್ದಿದ್ದಾನೆ. ಬಾಲಕಿಯ ಕೂಗಾಟ ಕಂಡು ಶೆಡ್ನತ್ತ ಜನ ಓಡಿ ಬಂದಿದ್ದಾರೆ. ಜನ ಬರ್ತಿರೋದನ್ನ ಕಂಡ ಪಿಶಾಚಿ ಭಯದಿಂದ ಬಾಲಕಿಯ ಕತ್ತು ಹಿಸುಕಿ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ. ಕೊಪ್ಪಳ ಮೂಲದ ಕುಟುಂಬ ಒಂದು ಇಲ್ಲಿ ಹುಬ್ಬಳ್ಳಿಯಲ್ಲಿ ಭಾಳಷ್ಟು ದಿನಗಳಿಂದ ಪೇಂಟಿಂಗ್ ಕೆಲಸ ಮತ್ತು ಆತನ ಶ್ರೀಮತಿ ಮನೆ ಕೆಲಸ ಮಾಡುವಂಥದ್ದು ಮತ್ತು ಬ್ಯೂಟಿ ಪಾರ್ಲರ್ ಕೆಲಸ ಮಾಡುವಂಥದ್ದು ಮಾಡ್ತಾರೆ. ಈ ದಿನ ಬೆಳಗ್ಗೆ ತನ್ನ ಮಗುವನ್ನು ಕರ್ಕೊಂಡು ಅಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಒಂದು ಮನೆ ಒಳಗಡೆ ಬಿಟ್ಟಾಗ ಒಬ್ಬ ಅಪರಿಚಿತ ವ್ಯಕ್ತಿ ಆ ಮಗುವನ್ನು ಕರ್ಕೊಂಡು ಹೋಗ್ಬಿಟ್ಟು ನಂತರ ಆ ಮಗು ಸಾವಾಗಿದೆ. ಶೀಟಿನ ಮನೆಯಲ್ಲಿ ಅದರ ಒಂದು ಬಾತ್ರೂಮಲ್ಲಿ ಮಗುವಿನ ಮೃತ ದೇಹ ಸಿಕ್ಕಿದೆ. ಪುಟ್ಟ ಬಾಲಕಿ ಹತ್ಯೆಗೆ ಭುಗಿಲೆದ್ದ ಆಕ್ರೋಶ. ಪೊಲೀಸ್ ಠಾಣೆಯ ಬಳಿ ಜನ ಜಮಾಯಿಸಿ ಕಿಚ್ಚು. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಬಾಲಕಿ ಹತ್ಯೆಯನ್ನ ಖಂಡಿಸಿ ಅಶೋಕ ಠಾಣಾ ವ್ಯಾಪ್ತಿಯ ನಿವಾಸಿಗಳು ಪೊಲೀಸ್ ಸ್ಟೇಷನ್ ಎದುರು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ಪೊಲೀಸ್ ಠಾಣೆಯ ಎದುರು ಜನಾಕ್ರೋಶದ ಕಟ್ಟೆ ಒಡೆದಿತ್ತು. ಬಾಲಕಿಯನ್ನ ಕೊಂದ ಆರೋಪಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತೇಳಿ ಆಗ್ರಹಿಸಿದ್ರು. ಪ್ರೊಟೆಸ್ಟ್ ಅನ್ನ ಕೈಬಿಡುವಂತೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮನವೊಲಿಸಲು ಹರಸಾಹಸವನ್ನೇ ಪಟ್ರು. ಒಂದು ಹುಡುಗಿಗೆ ರೇಪ್ ಅಂಡ್ ಮರ್ಡರ್ ಅಟೆಂಪ್ಟ್ ಆಗೈತ್ರಿ. ಇಲ್ಲಿ ಇವತ್ತು ಆಗೈತೆ, 6 ತಿಂಗಳಿಗೆ 2ನೇದು ಆಗಿದ್ದೀಗ. ನಮ್ದೇನ್ರಿ ಒಂದು ಹುಡುಗಿಗೆ ಹೋಗ್ಬಿಟ್ಟಿದ್ದು ಜೀವ. ಈಗ ಅವ್ರು ಕೇಸ್ ಕೊಡ್ತಾರ ಮಾಡ್ತಾರ, ಒಳಗಡೆ ಇರ್ತಾನೆ. ನಮ್ದೇನಿದೆ, ಪ್ರತಿ ಸರಿ ಆಗೋದು ಬೇಡ, ಒಂದು ಕಾನೂನು ತೊಗೊಂಬಂದ್ಬಿಡ್ರಿ. ಇಂಥ ಮಾಡಿದ್ರಿಗೆ ಎನ್ಕೌಂಟರ್ ಮಾಡ್ಬಿಡ್ರಿ, ಇಲ್ಲ ಸಾರ್ವಜನಿಕ ಹವಾಲೆ ಕೊಡ್ರಿ. ಒಂದು ಎಕ್ಸಾಂಪಲ್ ಸೆಟ್ ಮಾಡ್ಬೇಕ್ರಿ ನಾವು. ಪ್ರೊಟೆಕ್ಷನ್ ಕೊಡತಾರ್ರಿ, ಇಂಥವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾರ ಇವರು. ನಮ್ಮ ಕೈಯಾಗ ಕೊಡ್ಲಿ ಅವ್ರು, ಹಿಂಗ ನಮ್ಮ ಕೈಯಾಗ ಕೊಡ್ಲಿ. ಒಳಗೆ ಜಾಕೆಟ್ ಇಟ್ಕೊಂಡು ಕುಂತಾರ. ಈಗ ನಮಗೆ ಬೇಕವ, ಇಲ್ಲ ನಮ್ಮ ಮಗು ತಂದು ಕೊಡೋಣ, ನಮ್ಮ ಮಗು ತಂದು ಕೊಡೋಣ, ನಮ್ಮ ಮಗು ತಂದು ಕೊಡೋಣ, ಇಲ್ಲದ್ರೆ ಹೊರಗೆ ಬಿಡೋಣ. ಇನ್ನು ಘಟನಾ ಸ್ಥಳಕ್ಕೆ ಅಶೋಕನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಆರೋಪಿಯ ಪತ್ತೆಗೆ ಪೊಲೀಸರು 5 ತಂಡ ರಚಿಸಿದ್ದಾರೆ. ಒಟ್ನಲ್ಲಿ ಹುಬ್ಬಳ್ಳಿಯಲ್ಲಿ ಎಲ್ಲರೂ ತಲೆ ತಗ್ಗಿಸುವಂತಹ ಘಟನೆಯೊಂದು ನಡೆದಿರೋದು ದುರಂತ. ಶೀಘ್ರವೇ ದುಷ್ಕರ್ಮಿಯನ್ನ ಪೊಲೀಸರು ಹೆಡೆಮುರಿ ಕಟ್ಟಬೇಕಿದೆ. ಸುನೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.